ಜಲಸಂಧಿ ಮುಚ್ಚೋದಕ್ಕೆ ಇರಾನ್ ನಿರ್ಧರಿಸಿದೆಯಾ ಅನ್ನುವಂಥದ್ರ ಬಗ್ಗೆ ಈಗ ಚರ್ಚೆಗಳು ಆರಂಭವಾಗಿವೆ. ಹರ್ಮುಜ್ ಜಲಸಂಧಿ ಮುಚ್ಚಿದ್ರೆ ಜಗತ್ತಿಗೆ ಸಂಕಷ್ಟ ಎದುರಾಗುತ್ತೆ. ಹರ್ಮುಜ್ ಜಲಸಂಧಿ ಮೂಲಕ 24% ತೈಲ ಸಾಗಾಟ ಆಗುತ್ತೆ ಬೇರೆ ಬೇರೆ ಭಾಗಗಳಿಗೆ. ಸೊ ಈ ಜಲಸಂಧಿ ಬಂದ್ ಮಾಡಿದ್ರೆ ತೈಲ ಪೂರೈಕೆ ಸಂಪೂರ್ಣವಾಗಿ ಸ್ಥಗಿತವಾಗುತ್ತೆ. ಆಗ ಬೇರೆ ಬೇರೆ ದೇಶಗಳು ಏನು ಇದ್ರ ಮೇಲೆ ಆಶ್ರಯಿಸಿವೆ ಅವೆಲ್ಲವೂ ಕೂಡ ತೈಲ ಕೊರತೆಯಿಂದಾಗಿ ಬಳಲಬೇಕಾಗತ್ತೆ. ಸೊ ಹಾಗಾಗಿ ಜಲಸಂಧಿ ಬಂದಾದರೆ ತೈಲ ಪೂರೈಕೆ ಸಂಪೂರ್ಣ ಸ್ಥಗಿತವಾಗುವಂತಹ ಭೀತಿ ಇದೆ. ಕಚ್ಚಾ ತೈಲ ಈಗ ಬ್ಯಾರೆಲ್ಗೆ $100 ರಿಂದ $150 ಆಗಬಹುದು ಅನ್ನುವಂಥದ್ರ ಬಗ್ಗೆ ಸಾಧ್ಯತೆಗಳನ್ನು ಈಗ ಹೇಳಲಾಗ್ತದೆ. ಇರಾನ್ ಮೇಲಿನ ದಾಳಿಯಲ್ಲಿ ನಮ್ಮ ಪಾತ್ರ ಇಲ್ಲ ಅನ್ನುವಂಥದ್ದನ್ನು ಈಗ ಡೊನಾಲ್ಡ್ ಟ್ರಂಪ್ ಸ್ಪಷ್ಟಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಹೇಳಿಕೊಂಡಿದ್ದಾರೆ. ಇರಾನ್ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ತಕ್ಕ ಪ್ರತಿಕ್ರಿಯೆಯನ್ನು ಕೊಡ್ತೀವಿ ಅನ್ನುವಂಥದ್ದು ಕೂಡ ಹೇಳಿದ್ದಾರೆ. ಹಿಂದೆಂದೂ ಕಂಡರಿಯದಂಥ ರೀತಿಯಲ್ಲಿ ನಾವು ಪ್ರತಿದಾಳಿಯನ್ನು ಮಾಡಬೇಕಾಗತ್ತೆ. ಇರಾನ್ ಇಸ್ರೇಲ್ ನಡುವೆ ಒಪ್ಪಂದ ಮಾಡಿಕೊಳ್ಳಬಹುದು, ಅವ್ರವ್ರಿಗೆ ಬಿಟ್ಟಿದ್ದ ವಿಚಾರ ಅದು. ಈ ರಕ್ತಸಿಕ್ತ ಅಧ್ಯಾಯದಲ್ಲಿ ನಮ್ಮ ಪಾತ್ರ ಏನೂ ಇಲ್ಲ, ನಾವೇನೂ ಇದನ್ನು ಮಾಡಿರೋದಲ್ಲ. ಈ ರಕ್ತಸಿಕ್ತ ಸಂಘರ್ಷವನ್ನು ಕೊನೆಗೊಳಿಸಬಹುದು ಅವರವರು ಮಾತನಾಡಿಕೊಂಡು. ನಮ್ಮ ತಂಟೆಗೆ ಏನಾದರೂ ಬಂದರೆ ಸರಿಯಾದ ತಕ್ಕ ಶಾಸ್ತಿ ಮಾಡ್ತೀವಿ ಅನ್ನುವಂಥದ್ದನ್ನು ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿ ಹೇಳಿದ್ದಾರೆ. ಒಟ್ಟಿನಲ್ಲಿ ಇರಾನ್ ಮತ್ತು ಇಸ್ರೇಲ್ ನಡುವೆ ಉಂಟಾಗಿರುವಂಥ ಈ ಸಂಘರ್ಷ ಚರ್ಚೆ ಆಗ್ತಾ ಇರುವಂಥದ್ದು. ಡೊನಾಲ್ಡ್ ಟ್ರಂಪ್ ಅವರು ಈ ಹಿಂದೆ ಮಾಡಿದಂಥ ಒಂದು ಟ್ವೀಟ್ ಅದಾದ ನಂತರನೇ ದಾಳಿ ಮಾಡ್ತು ಇಸ್ರೇಲ್ ಅನ್ನುವಂಥದ್ದು. ಬಟ್ ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ, ಇಲ್ಲ ನಮ್ದು ಇದರಲ್ಲಿ ಪಾತ್ರ ಇಲ್ಲ ಅಂತ ಹೇಳಿ.